ಹುಟ್ಟಿ ಬಂದೆ. ಉಳಿ ದಕ್ಷಿಣಿಗೆ ಹೊಡೆದಿದ್ರು ಆ ಕಲೆ ಚೂರಾಗುತ್ತೆ. ಅಂತರಲ್ಲಿ ನಾನು ಹೃದಯಕ್ಕೆ ಎಷ್ಟೇ ನೋವು ಮಾಡಿದ್ರು ಆ ಹೃದಯದಲ್ಲಿದ್ದು ಸ್ಥಾನಮಾನ ಬರೆಯಲ್ಲ. ನೀನೊಬ್ಬ ಸಾಲ ಮನೆ ಕಡೆ ಸಾಲ ಮಾಡಿ ಬದುಕಿನ ದರ ಸೇರಲು ಹಂಬಲಿಸುತ್ತ ಸೋದರ ಸಂಬಂಧಿ ಮಾವನ ಮಾತಿನ ಅಣತಿಯಂತೆ ಬದುಕು ಕಟ್ಟಿಕೊಳ್ಳಲು ಆಸೆ ಪಟ್ಟು ಮಾನವಂತರ ಮನೆಯ ಅಳಿಯನಾಗಿ ಕಟ್ಟಿಕೊಂಡ ಹೆಂಡತಿಗೆ ಬೇಡವಾಗಿ ದುರಂತ ಹತ್ಯೆ ಕಾಣುವ ದೇವು ಪಾತ್ರದಲ್ಲಿ ಅಶೋಕ್ ಎಸ್ಪಿ ಯಾರಿಗೆ ಏನಾಗಿದೆ ತಿನ್ನೋ ಕೇಳೋದ್ಕಿಂತ ನನ್ನಿಂದ ಏನಾಗಿದೆ ಅನ್ನೋದ ಮೊದಲು ತಿಳ್ಕೋಬೇಕು ಮನೇಲಿ. ಒಬ್ಬರ ಮನಸ್ಸಿಗೆ ಎರಡು ಹೃದಯ ಇರ್ತದಂತೆ, ಒಳಗೊಂದು ಹೊರಗೊಂದು. ಬಡ್ಡಿಗೆ ಹಾಕಿ ಹಣ ಇದ್ರೆ ಎಲ್ಲ ಇವರು ಆಕ್ರಮಗಳನ್ನು ಮಾಡ್ತಾ ಪೊಲೀಸರ ಅತಿಥಿಯಾಗಿ ಬದುಕೆ ಸಾಕು ಎನ್ನುತ್ತಾ ಬಂಗಾರದ ಬಾಳನ್ನು ಬೀಳಿಗೆ ತರುವ ಬಡ್ಡಿ ಬಂಗಾರಪ್ಪನ ಪಾತ್ರದಲ್ಲಿ ಮಧು ನನಗೆ ದುಡ್ಡಂದ್ರೆ ಲೆಕ್ಕ ಇಲ್ಲ, ನಾ ಆಡಿರೋ ಆಟ ಇಲ್ಲ. ಎಲ್ಲರಂಗ ಚಿದುರಂಗ ನನಗೆ ಆಗೋಲ್ಲ ಅನ್ನೋರಿಗೆ ಅಲ್ಲ. ನನಗೆ ದುಡ್ಡಂದ್ರೆ ನೀನು ಯಾರು ಅಂತ ಯಾರು ಅಂತ ತಿಳ್ಕೊಂಡು ಏನ್ ನುಗ್ಗಿಸ್ಬೇಕು ಅಲ್ಲಿ ನುಗ್ಗಿಸ್ತೀನಿ. ಸುಮ್ಮನಿಗ ಪುಕ್ಸಟ್ಟೆ ಸಿಕ್ಕರೆ ಎಣ್ಣೆ ಬೆಳೆದ ಈತ ತಿನ್ನೋಕ್ಬಿಟ್ಟಾನ. ವೃತ್ತಿಯಾಗಿ ಮಾದೇಶನ ಮನೆಯಲ್ಲಿ ದುಡಿಯುತ್ತಾ ಅತ್ತೆಗಳು ಮತ್ತು ಅನ್ಯಾಯವಾದ ಶಾಪರಿಗೆ ಸಹಾಯ ಮಾಡುವ ಪುಕ್ಸಟ್ಟೆ ಪಾತ್ರದಲ್ಲಿ ಶಿವರಾಜು ಅಂತಿಷ್ಟ ಕಂಡು ನಾನಲ್ಲ, ನನ್ನಷ್ಟ ಬಂದ ಯಾರಿಲ್ಲ. ಕನ್ನಡ ಭಾಷೆಯಲ್ಲಿ ನಂಬುವ ಕಾವೇರಿ ನಂಬುವ ಈ ಮನೆಗೆ ಚೀನ ರನ್ನ ಚಂದ ಚಂದಗಳೇ ಅಂತಿಷ್ಟ ಕಂಡು ನಾನಲ್ಲ. ಈ ಕೆಂಪಿ ನನಗೆ ಬಿಡುವ ನಾನು ಮಾಡೋ ಕೆಲಸ ನೋಡಿ ನನ್ನೇ ಮುಗಿಯುತ್ತಾರೆ. ಬಂಗಾರಪ್ಪನ ಬಲಗೈ ಬಂಟ ಹುಡುಗಾಟದ ಹುಡುಗ 15 ವಯಸ್ಸು ಕೆಂಪಿಯ ಪ್ರೀತಿ ಬಯಸುವ ಕೀಟಲೆ ಮಾಡೋ ತೀಟೆ ಸುಬ್ಬನ ಪಾತ್ರದಲ್ಲಿ ವರದ ಸಿಂಗಾರಿ ಈ ಸದುಗಳಿಗೆ ರಸದೀವರಿಗೆ ನಿನ್ನ ರಂಗ ಮಧುರಂಗ
ಹಲೋ ಶ್ರೀಕೃಷ್ಣನ ಮಾತ್ರ ಕೇಳಿ ಪಾಂಡವರಿಗೆ 10 ರಾಜ್ಯವನ್ನು ಕೊಟ್ಟಿದ್ದಾರೆ. ಕುರುಕ್ಷೇತ್ರ ನಡೀತಿರಲಿಲ್ಲ. ಕೌರವರು ಸಾಯ್ತಿರಲಿಲ್ಲ. ಒಂದು ಮಾತು ಹೇಳಿ ಕೇಳಿ ಬಂದಿನಿ. ನಿಮ್ಮ ಅಣ್ಣಂದಿರು ನಿಮ್ಮ ಪಾಲಿಗೆ ಯಮದೂತರು. ಏಕೆಂದರೆ ಅವರು ಈಗ ಬೇಡಿಕೊಂಡಿರುವ ನ್ಯಾಯವಾದಿಗಳು. ಕೈಯದ ಕೈಯಿಗೆ ಬಟ್ಟೆ ಕಟ್ಟಿ ಸಮಯ ನನ್ನದಾಗಿದೆ ಎಂದು ಹೋಗ ಜೀವನ ಮಾಡ್ತಾ ಮೆರೆಯುತ್ತಿರುವ ಪ್ರಖ್ಯಾತಿ ಮಾಲೇಶ್ ಈ ಪಾತ್ರದಲ್ಲಿ ಬಿಸಗಂಟೆ ಗೌಡ.
ಮಾದೇಶ ಮರ್ಡರ್ ಮಾದೇಶ ಸಾಧ್ವೆ ಪರಮ